ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ. ಶರಣು ಶರಣಾರ್ಥಿ. ನಾನು ಮಂಜುನಾಥಗೌಡ ಪಾಟೀಲ್, ಹುಟ್ಟಿ ಬೆಳೆದಿದ್ದು ಕುಂದಗೋಳ ತಾಲೂಕು ಹಿರಿಯರ್ಕೋಣಿ ಅಂತ. ಶರಣರ ಶಕ್ತಿ ಚಲನಚಿತ್ರದೊಳಗೆ ಬಸವಣ್ಣನ ಪಾತ್ರ ಮಾಡೀನಿ. ಬಸವಣ್ಣ ಅಂದ್ರೆ ಹಂಗೆ ನಮ್ಮ ಜನಕ್ಕೆ ಎಷ್ಟು ಪ್ರೀತಿ, ಎಷ್ಟು ಗೌರವ, ಎಷ್ಟು ಭಕ್ತಿ, ಎಷ್ಟು ಅಭಿಮಾನ. 12ನೇ ಶತಮಾನದೊಳಗೆ ಬಸವಣ್ಣನ ಪ್ರಭಾವ ಎಷ್ಟಿತ್ತು, ಅನುಭವ ಮಂಟಪ ಮತ್ತು ಅದರ ಪರಿಕಲ್ಪನೆ ಏನು, ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಅನುಭವ ಮಂಟಪಕ್ಕೆ ಯಾವ ಶರಣರು ಯಾಕೆ ಬಂದರು, ಯಾತಕ್ಕೋಸ್ಕರ ಬಂದರು ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲ ನಿಮಗೈತಲ್ಲ. ಹಂಗಂದ್ರೆ ಶರಣರ ಶಕ್ತಿ ಸಿನಿಮಾವನ್ನು ನೀವು ನೋಡಲೇಬೇಕು. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ಸುರೇಶ್ ಗೋಕಾಕ್ ಮಾಡುವ ನಮಸ್ಕಾರ. ಶರಣರ ಶಕ್ತಿ ವಚನಗಳು ಯಾವ ರೀತಿ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಈ ಸಿನಿಮಾ ಯಶಸ್ವಿಯಾಗಲಿ. ಈ ಸಿನಿಮಾದಲ್ಲಿ ನಾನು ನಟಿಸಿದ್ದೇನೆ. ಈ ಸಿನಿಮಾವನ್ನು ಎಲ್ಲರೂ ನೋಡ್ರಿ ಅಂತ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡ್ಕೋತೇನೆ. ಜಯ ಚೆನ್ನಮ್ಮ, ಜಯ ರೇಣ. ಎಲ್ಲರಿಗೂ ಶರಣಾರ್ಥಿಗಳು. ಈ ಒಂದು 12ನೇ ಶತಮಾನದ ಶರಣರ ಶಕ್ತಿ ಬಸವಣ್ಣರ ಒಂದು ಚಿತ್ರ. ಆ ಚಿತ್ರದಲ್ಲಿ ಕೂಡ ನಾವು ಕೂಡ ಬಿಜ್ಜಳ ರಾಜನ ಮಗನ ಪಾತ್ರನ ಮಾಡಿದ್ದೀನಿ. ಅದರಲ್ಲಿ ಕೂಡ ಫೈಟ್ ಕೂಡ ನನಗೆ ಅನುಮತಿ ಮಾಡೋಕ್ಕೆ ಇದು ಮಾಡಿಕೊಟ್ಟಾರೆ. ಆ ಒಂದು ಶರಣರ ಶಕ್ತಿ ಚಿತ್ರತಂಡಕ್ಕೆ ತಾವೆಲ್ಲರೂ ಆಶೀರ್ವಾದ ನೋಡಬೇಕು. ಬಸವಣ್ಣರ ತತ್ವದಂತೆ ನೀವೆಲ್ಲ ನಡೆಯೋಣ ಅಂತೇಳಿ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿ. ನಾನು ಧ್ರುವ ಶರ್ಮಾ. ಈ ಶರಣರ ಶಕ್ತಿ ಚಿತ್ರದಾಗ ಚನ್ನಬಸವಣ್ಣ ಪಾತ್ರ ಮಾಡೀನಿ. ಕಲ್ಯಾಣ ಕ್ರಾಂತಿ ಆದಾಗ ಶರಣರನ್ನ ವಚನ ಸಾಹಿತ್ಯನ ಉಳುವಿಗೆ ಮುಟ್ಸೋದ ಚನ್ನಬಸವಣ್ಣನ ಗುರಿಯಾಗಿತ್ತು. ಶರಣಾರ್ಥಿಗಳು, ನನ್ನ ಹೆಸರು ಮಹದೇಶ್ವರಲಿಂಗ, ಭೂ ವಿಕಾಸ ಮಾಲೀಕರು. ನಮ್ಮ ಉತ್ತರ ಕರ್ನಾಟಕದ ಜನತೆ ಇವತ್ತು ಅತ್ಯುತ್ತಮವಾದ ಚಿತ್ರವನ್ನು ನೀಡಿದ್ದಾರೆ. ಅದು ನಿರ್ದೇಶಕರಾಗಿರ್ತಕ್ಕಂಥ ದಿಲೀಪ್ ಶರ್ಮಾ ಮತ್ತು ನಿರ್ಮಾಪಕ ಅನುರಾಧ ಕುಲಕರ್ಣಿ ಅವರು ಕೂಡ ಅದ್ಭುತವಾಗಿ ಇದರಲ್ಲಿ ಪಾತ್ರದ ಜೊತೆಗೆ ಶರಣರ ವಿಚಾರಗಳನ್ನು ಹೇಳಿ ಇವತ್ತಿನ ಏನು ಕಾಲಮಾನಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಕ್ಕಂಥ ವಿಚಾರಗಳನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕದ ಜನತೆ ತಪ್ಪದೇ ಈ ಚಿತ್ರವನ್ನು ನೋಡಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸುತ್ತಾ ಶರಣ